ಅಬ್ಯಾಕಸ್ ಕಲಿತ್ರೆ ಮಕ್ಕಳು ಕ್ರಿಯಾಶೀಲಾಗ್ತಾರೆ. ವೆಂಕಟನಾಗಪ್ಪ ಶೆಟ್ಟಿ. ಚಾಮರಾಜನಗರದಲ್ಲಿ ಅಬ್ಯಾಕಸ್ ಪದ್ಧತಿಯ ಮೂಲಕ ಮಕ್ಕಳು ಕಲಿತ್ರೆ ಮೆದುಳಿಗೆ ಶಕ್ತಿ ವೃದ್ಧಿಯಾಗಿ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗುತ್ತಾರೆ ಎಂದು ಸಮಾಜ ಸೇವಕ ವೆಂಕಟನಾಗಪ್ಪ ಶೆಟ್ಟಿ ಹೇಳಿದ್ದಾರೆ. ನಗರದ ವಾಸವಿ ಮಹಲ್ನಲ್ಲಿ ನಡೆದ ದಿವ್ಯ ಕನಕರಾಜ ಸ್ಮಾರ್ಟ್ ಜೀನಿಯಸ್ ಅಕಾಡೆಮಿ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಪದ್ಧತಿಯಲ್ಲೂ ಮಕ್ಕಳು ಹಾರ್ಡ್ ವರ್ಕ್ ಮಾಡುವುದರಿಂದ ಅವರ ಬುದ್ಧಿ ಹೆಚ್ಚಾಗುತ್ತದೆ. ಅಲ್ಲದೆ ಇನ್ನಷ್ಟು ಕಲಿಯುವ ಹಂಬಲ ಬೆಳೆಸಿಕೊಳ್ಳುವುದು ಮಾತ್ರವಲ್ಲದೆ ಪೋಷಕರಿಗೆ ಗೌರವ ನೀಡುತ್ತಾರೆ ಎಂದರು. ಜೆಎಸ್ಎಸ್ ಕಾಲೇಜು ಗಣಿತ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಅರುಣಶ್ರೀ ಮಾತನಾಡಿ, ಬೇಬಿ ಗಣಿತ ನಮ್ಮ ದೇಶದ್ದು. ಅದು ಮಕ್ಕಳಿಗೆ ಪರಿಚಯ ಆಗಲೇಬೇಕು. ಅದು ತುಂಬಾ ಚಿಕ್ಕ ಮಕ್ಕಳಿಗೆ ಸಹಾಯವಾಗುವುದಿಲ್ಲ. ಪ್ರೌಢಶಾಲಾ ಮಕ್ಕಳಿಗೆ ಅನುಕೂಲವಾಗುತ್ತದೆ. ಹಾಗಾಗಿ ಬೇಬಿ ಗಣಿತ ಮಕ್ಕಳಿಗೆ ಕಲಿಸಲು ಹೆಚ್ಚು ನೀಡಬೇಕು. ನಮ್ಮ ದೇಶದ ಸಂಸ್ಕೃತಿ ಕಲಿಸಬೇಕು. ಪೋಷಕರು ಮಕ್ಕಳಿಗೆ ಜೀವನದ ಲೆಕ್ಕಾಚಾರ ಹೇಳಿಕೊಡಬೇಕು. ಏಕೆಂದರೆ ಮೊದಲ ಪಾಠಶಾಲೆ ಮನೆಯಾಗಿರುತ್ತದೆ. ಜೀವನಕ್ಕೆ ಬೇಕಾದನ್ನ ಹೇಳಿಕೊಡಬೇಕು ಎಂದರು. ಅಕಾಡೆಮಿಯ ದಿವ್ಯ ಕನಕರಾಜ್ ಮಾತನಾಡಿ, ಮಕ್ಕಳ ಪ್ರತಿಭೆ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ಇತ್ತೀಚಿನ ದಿನಗಳಲ್ಲಿ ಅಬ್ಯಾಕಸ್ ಪದ್ಧತಿಯ ಮೂಲಕ ಕಲಿಕೆ ಸಾಮರ್ಥ್ಯ ಹೆಚ್ಚಿಸಲಾಗ್ತಾ ಇದೆ. ಅಬ್ಯಾಕಸ್ನಿಂದ ಮಕ್ಕಳಿಗೆ ಕಲಿಕೆಯ ಸಾಮರ್ಥ್ಯ ಹೆಚ್ಚಳ, ಏಕಾಗ್ರತೆ, ಜ್ಞಾಪಕ ಶಕ್ತಿ ಹೆಚ್ಚಳ, ತಾರ್ಕಿಕ ಶಕ್ತಿ ಮತ್ತು ಕಲಾತ್ಮಕ ಗುಣಗಳು, ಭಯ, ಆತಂಕ ನಿವಾರಣೆಯಾಗಲಿದೆ. ಈ ದಿಸೆಯಲ್ಲಿ ಅಬ್ಯಾಕಸ್ ಕಲಿಕೆಗೆ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು. ಹಿಂದೂಸ್ತಾನಿ ಬುಕ್ಸ್ ಆಫ್ ರೆಕಾರ್ಡ್ಸ್ ಇಂಟರ್ನ್ಯಾಷನಲ್ ಅಬ್ಯಾಕಸ್ ಅವಾರ್ಡ್ ಸ್ಪರ್ಧೆಯಲ್ಲಿ ವಿಜೇತರಾದ 16 ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕೆಬಿ ಲೆಕ್ಕಾಧಿಕಾರಿ ಎಂ ಮಹೇಶ್ ಅವರ ಪುತ್ರಿಯರಾದ ದೀಕ್ಷಿತಾ ಮತ್ತು ಲೇಖನ ಎಂ ವಿಜೇತರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಜನಪದ ಗಾಯಕ ಸಿಎಂ ನರಸಿಂಹಮೂರ್ತಿ, ಕನಕರಾಜ್, ಬಾಲಾಜಿ, ಪರಿಸರ ಪ್ರೇಮಿ ವೆಂಕಟೇಶ್, ಡಾಕ್ಟರ್ ತೃಪ್ತಿ, ಗಿರಣ್ ಗಿರ್ಕಿ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಅನ್ನುವಂಥದ್ದು ನಮ್ಮ ದೇಶದ್ದು. ಅದು ಮಕ್ಕಳುಗಳಿಗೆ ಪರಿಚಯ ಆಗಲೇಬೇಕು. ಆದ್ರೆ ಅದು ತುಂಬಾ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗೋದಿಲ್ಲ. ಹೈಸ್ಕೂಲ್ ಮಕ್ಕಳುಗಳಿಗಾದ್ರೆ ಅದು ಯೂಸ್ ಆಗುತ್ತೆ. ಯಾಕೆಂದ್ರೆ ಇಟ್ ಇಸ್ ಪ್ಯೂರ್ಲಿ ಫಾರ್ಮುಲಾ ಬೇಸ್ಡ್. ಚಿಕ್ಕ ಮಕ್ಕಳುಗಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್, ಫಸ್ಟ್ 5th ಸ್ಟ್ಯಾಂಡರ್ಡ್ ಅವರಿಗೆ ಫಾರ್ಮುಲಾಗಳನ್ನ ನೆನಪಿಟ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳುವಂಥದ್ದು, ದಯವಿಟ್ಟು ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದ್ರೆ ನಮ್ಮ ಮಕ್ಕಳು ನಮ್ಮ ದೇಶದ ಸಂಸ್ಕೃತಿಯನ್ನ ಕಲಿಯುವಂತಹದ್ದು ಬಹಳ ಮುಖ್ಯ. ಯಾಕೆಂದ್ರೆ ಎಲ್ಲಿಂದಲೂ ಏನೋ ಕಲಿಯೋದು, ನಮ್ಮ ದೇಶದಲ್ಲಿ ಈ ರೀತಿ ಇದೆ ಅನ್ನುವಂತಹದನ್ನ ಅವರಿಗೆ ಗೊತ್ತಾಗ್ಬೇಕು. ಅಲ್ಲಿ ಕಲಿಯೋದಷ್ಟೇ ಅಲ್ಲ, ವೇರ್ ಇಸ್ ಫ್ರಮ್ ಅನ್ನುವಂತಹದ್ದು ಬಹಳ ಮುಖ್ಯ. ಇದು ಮಕ್ಕಳಿಗಾದ್ರೆ ಪೋಷಕರಲ್ಲಿ ನಾವು ಕೇಳ್ಕೊಳ್ಳುವಂತಹ ವಿಷಯ, ದಯವಿಟ್ಟು ಮಕ್ಕಳಿಗೆ ಜೀವನದ ಲೆಕ್ಕಾಚಾರವನ್ನು ಹೇಳ್ಕೊಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡೋದಕ್ಕೆ, ಅವರ ಒಂದು ಮೆಂಟಲ್ ಎಬಿಲಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ರೀತಿಯಾದಂತಹ ಸಂಸ್ಥೆಗಳಿವೆ. ಆದ್ರೆ ಜೀವನದಲ್ಲಿ ಹೇಗಿರಬೇಕು ಅನ್ನುವಂಥದ್ದನ್ನ ಹೇಳ್ಕೊಡುವಂತಹದ್ದು ಪೋಷಕರೇ. ಹಿರಿಯರು ಸುಮ್ಮನೆ ಹೇಳಿಲ್ಲ, ಮನೆಯೇ ಮೊದಲ ಪಾಠಶಾಲೆ ಅನ್ನುವಂಥದ್ದು ಸುಮ್ಮನೆ ಹೇಳಿಲ್ಲ. ಸೊ ಆದ್ರಿಂದ ಜೀವನದಲ್ಲಿ ಯಾವ ತರಹದ ಲೆಕ್ಕಾಚಾರಗಳನ್ನ ಇರಬೇಕು. Teach them how to add positive traits. ಸಕಾರಾತ್ಮಕ ಅಂಶಗಳನ್ನ ಹೇಗೆ ಕೂಡಬೇಕು ಅನ್ನೋದನ್ನ ಕಲಿಸ್ಕೊಡಿ. ಅದು ಕೂಡ ಕೂಡುವುದು ಅನ್ನೋದು ಗಣಿತವೇ. ಜೀವನದಲ್ಲೂ ಕೂಡ ನಾವು ಗಣಿತವನ್ನು ಅಪ್ಲೈ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಹಿರಿಯ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ದಿವ್ಯ ಕನಕರಾಜು ಸ್ಮಾರ್ಟ್ ಕ್ಲಾಸ್ ನ 3ನೇ ಆನಿವರ್ಸರಿ ಅಂತ ಒಂದು ಗ್ಯಾದರ್ ಆಗಿದೆ. ಆದ್ರೆ ಅದು ನನಗನ್ಸುತ್ತೆ ಇದು ಆನಿವರ್ಸರಿ ಅಲ್ಲ, ಒಂದು ಸಾಧಕರ ಸಮಾವೇಶ ಅಲ್ವಾ, ತಿಳ್ಕೋಬೋದಲ್ವಾ ಆ ರೀತಿ. ಯಾಕೆಂದ್ರೆ ನಾನು ಫೀಡ್ಬ್ಯಾಕ್ ತಗೊಂಡಾಗ ಈಗಾಗಲೇ ನಮ್ಮ ತೀರ್ಥ ಅವರು ಹೇಳಿದ್ರು 16 ಜನ ನಮ್ಮ ಆ ಚಾಂಪಿಯನ್ಶಿಪ್ ಅಲ್ಲಿ ಚಾಮರಾಜನಗರದಿಂದ ಹೋದಂತ 16 ಜನಕ್ಕೆ 16 ಜನನೂ ಆ ಚಾಂಪಿಯನ್ಸ್ ಆಫ್ ದ ಚಾಂಪಿಯನ್ಸ್ ಅವಾರ್ಡ್ ತಗೊಂಡ್ಬಂದ್ರು ಅಂತ. ಅದ್ರ ಜೊತೆಗೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಏನು ಈ ಒಂದು ದಿವ್ಯ ಕನಕರಾಜ್ ಅವರ ಹತ್ರ ಪಾಠ ಕಲಿತಾ ಇದ್ದಾರೆ. ಅಬ್ಯಾಕಸ್ನ ಆಗಿರ್ಬೋದು, ಇನ್ನು ಹಲವಾರು ಕೋರ್ಸ್ಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಚಾಂಪಿಯನ್ಸ್ ಅವಾರ್ಡ್ ನ ತಗೊಂಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಅಂತ. ಅದು ನಮಗೆ ಚಾಮರಾಜನಗರಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾನಂತೂ ಭಾವಿಸಿದ್ದೀನಿ.
ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಸಂಸ್ಥೆಯನ್ನು, ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿ 3 ವರ್ಷಗಳ ಯಶಸ್ವಿ ಹಾಗೂ ಸಾರ್ಥಕತೆಯ ಒಂದು 3 ವರ್ಷಗಳನ್ನ ಅವರು ಪೂರೈಸಿದ್ದಾರೆ. ಅದೇ ರೀತಿ ಆ 3, 10, 25, 50 ಮತ್ತು ಶತಮಾನದ ಹತ್ರ ಸಾಗಲಿ ಚಾಮರಾಜನಗರದ ಜನತೆಯ ಒಂದು ಪ್ರೀತಿ ವಿಶ್ವಾಸ ಅವರೊಟ್ಟಿಗೆ ಇರುತ್ತದೆ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಶುಭವನ್ನು ಕೋರ್ತಾ, ಅದ್ರ ಜೊತೆಗೆ ದಿವ್ಯ ಕನಕರಾಜ್ ಅವರಿಗೆ 2025ರಲ್ಲಿ ರೈಸಿಂಗ್ ಸ್ಟಾರ್ ಆಫ್ ದ ಇಯರ್ ಅಂತಕ್ಕಂಥ ಒಂದು ಅವಾರ್ಡ್ ಸಹ ಬಂದಿದೆ. ಅದು ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಈ ರೀತಿಯಾದ ಒಂದು ಉತ್ಸಾಹ ಇನ್ನು ಇಮ್ಮಡಿ ಆಗಿ ಚಾಮರಾಜನಗರದ ವಿದ್ಯಾರ್ಥಿಗಳಲ್ಲಿ ಇನ್ನೂ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹೊಮ್ಮಿಸುವ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ಸ್ನೇಹಿತರೆ, ಅವರ ಕನಕರಾಜು ಹಾಗೂ ದಿವ್ಯಾರವರ ಮಗಳು ತ್ರಿಷಾ, ನಮ್ಮ ಬಾಲಾಜಿ ಹಾಗೂ ಸವಿತಾರವರು